ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾಳೆ ಪಂದ್ಯ ನಡೆಯುತ್ತಾ ಇಲ್ವಾ ಕುತೂಹಲ ಇತ್ತು. ಆದರೆ ನಾಳೆ ಪಂದ್ಯ ಇಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವಿಜಯ್ ಹಜಾರೆ ಪಂದ್ಯಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿದೆ. ಭದ್ರತಾ ದೃಷ್ಟಿಯಿಂದ ಪಂದ್ಯಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿದೆ. ನಿನ್ನೆ ಚಿನ್ನಸ್ವಾಮಿಗೆ ಭೇಟಿಯನ್ನ ಕೊಟ್ಟಿತ್ತು ಸಮಿತಿ. ಗೃಹ ಸಚಿವರು ಒಂದು ಸಮಿತಿಯನ್ನ ರಚನೆ ಮಾಡಿದ್ರು. ಆ ಸಮಿತಿ ರಚನೆ ಆಗ್ತಾ ಇದ್ದಂಗೆ ಅವ್ರು ಮಧ್ಯಾಹ್ನನೇ ಭೇಟಿಯನ್ನ ಕೊಟ್ಟು ಸಾಧಕ ಬಾಧಕಗಳು, ಒಂದು ವೇಳೆ ಪಂದ್ಯ ನಡೆಸಿದ್ರೆ ಏನಾಗುತ್ತೆ, ಸಮಸ್ಯೆ ಏನಾದರೂ ಆಗುತ್ತಾ, ಸಮಸ್ಯೆ ಇದೆಯಾ ಇಲ್ವಾ ಅಂತೇಳಿ ಪರಿಶೀಲನೆಯನ್ನ ಮಾಡಿದ ಮೇಲೆ ಸಮಿತಿ ಒಂದು ಶಿಫಾರಸನ್ನ ಮಾಡಿದೆ. ಆ ಶಿಫಾರಸಿನ ಆಧಾರದ ಮೇಲೆ ಅನುಮತಿಯನ್ನ ನಿರಾಕರಿಸಲಾಗಿದೆ. ಕೆಎಸ್ಸಿಎ ನೂತನ ಅಧ್ಯಕ್ಷರಿಗೆ ಈ ವಿಷಯವಾಗಿ ಭಾರೀ ಹಿನ್ನಡೆಯಾಗಿದೆ. ದೇವನಹಳ್ಳಿಯ ಎನ್ಸಿಎ ಮೈದಾನದಲ್ಲಿ ನಾಳೆ ಪಂದ್ಯ ನಡೆಯುತ್ತೆ ಅಂತ ಹೇಳಿ ಮಾಹಿತಿ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಸೋ ಹಿನ್ನೆಲೆ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ ಮುಖ್ಯಸ್ಥ ಚೀಫ್ ಕಮಿಷನರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಾವು ಪರಿಶೀಲನೆ ಮಾಡಿ ವಿಸ್ತೃತ ವರದಿ ಕೊಟ್ಟಿದ್ದೀವಿ. ಪಂದ್ಯ ನಡೆಸೋ ನಿಟ್ಟಿನಲ್ಲಿ ಏನೇ ಸುರಕ್ಷಿತ ಕ್ರಮಗಳು ಬೇಕು, ಸೊ ಆ ಬಗ್ಗೆ ನಾವು ವರದಿಯನ್ನು ಕೊಟ್ಟಿದ್ದೀವಿ. ಅಂತಿಮ ನಿರ್ಧಾರ ಸರ್ಕಾರ ತಗೊಳ್ಳುತ್ತೆ ಅಂತ ಹೇಳಿ ಮಹೇಶ್ವರ್ ರಾವ್ ಹೇಳಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತ ಕಾಲ್ ತುಳಿತ, ಜೀವಹಾನಿ ಅದಾದ ಮೇಲೆ ಪಂದ್ಯ ನಡೆಯುತ್ತಾ ಇಲ್ವಾ ಗೊಂದಲ ಹಾಗೆ ಆಗುತ್ತೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಸ್ಟೇಟ್ಮೆಂಟ್, ಈ ಎಲ್ಲಾ ಸ್ಟೇಟ್ಮೆಂಟ್ಗಳ ಮಧ್ಯದಲ್ಲಿ ಸಮಿತಿ ಏನು ಹೇಳ್ತಾ ಇದೆ ನಾಳೆಯ ಪಂದ್ಯಕ್ಕೆ? ಶರ್ಮಿತಾ, ನಾಳೆ ವಿಜಯ ಹಜಾರೆ ಟ್ರೋಫಿ ಏನು ಶುರುವಾಗ್ತಾ ಇದೆ. ಈ ಮೊದಲನೇ ಪಂದ್ಯ ದೆಹಲಿ ಮತ್ತು ಆಂಧ್ರ ಪ್ರದೇಶದ ರಾಜ್ಯಗಳ ನಡುವೆ ಏನು ಪಂದ್ಯ ನಡೀಬೇಕಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಅದಕ್ಕೆ ಸಮಿತಿ ತನ್ನ ವರದಿಯಲ್ಲಿ ಅವಕಾಶವನ್ನು ನಿರಾಕರಿಸಿದ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವಂತದ್ದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಈ ಸಮಿತಿಯ ಮುಖ್ಯಸ್ಥರಾಗಿದ್ರು. ಈ ಸಮಿತಿಯಲ್ಲಿ ಬಹಳ ಸ್ಪಷ್ಟವಾಗಿರುವಂತ ನಿಲುವನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಕೆಲವೊಂದಿಷ್ಟು ಅಂಶಗಳನ್ನ ಶಿಫಾರಸು ಮಾಡಿರುವಂತದ್ದು. ಮುಖ್ಯವಾಗಿ ಭದ್ರತಾ ಸುರಕ್ಷತಾ ದೃಷ್ಟಿಯಿಂದ ನಾಳಿನ ಪಂದ್ಯವನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ಸಮಿತಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿರುವಂತದ್ದು. ಈ ಹಿಂದೆ ನಡೆದಿರುವಂತಹ ರಣಜಿ ಪಂದ್ಯ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂ ನಡೆದಂತ ಸಂದರ್ಭದಲ್ಲಿ ಇದೇ ವಿರಾಟ್ ಕೊಹ್ಲಿ ಅವರು ಅಲ್ಲಿ ಆ ಆಟವನ್ನ ಆಡಿದ್ರು. ಹೀಗಾಗಿ ಅಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಹೀಗಾಗಿ ಸುಮಾರು 7-8 ತಿಂಗಳ ಬಳಿಕ ಮತ್ತೆ ಈ ಒಂದು IPL ಪಂದ್ಯಗಳ ಬಳಿಕ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೀತಾ ಇರುವಂತ ಕಾರಣಕ್ಕಾಗಿ, ಮತ್ತೆ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅವರು ದೆಹಲಿ ಪರವಾಗಿ ಆಡ್ತಾ ಇರುವಂತ ಕಾರಣಕ್ಕಾಗಿ ಇಲ್ಲಿ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಸ್ಟ್ರಾಂಗ್ ಆಗಿರುವಂತ ಶಿಫಾರಸನ್ನ ಸಮಿತಿ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಮತ್ತೆ ಮುಖ್ಯವಾಗಿ ಈ ಕಡೆ ಕೆಎಸ್ಸಿಎ ನೂತನ ಪದಾಧಿಕಾರಿಗಳಾಗಿರೋದು, ಮುಖ್ಯವಾಗಿ ಇವರು ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಏರಿದ ಮೇಲೆ ಇಲ್ಲೊಂದು ಪಂದ್ಯ ನಡೆಸಬೇಕು ಅನ್ನುವಂತ ಒಂದು ಪಣವನ್ನ ತೊಟ್ಟಿದ್ರು. ಅವರಿಗೆ ಈಗ ಭಾರಿ ಹಿನ್ನಡೆ ಆಗಿರುವಂತದ್ದು. ನಾಳೆ ನಡೀತಾ ಇರುವಂತಹ ವಿಜಯ ಹಜಾರೆ ಟ್ರೋಫಿಯನ್ನ ಚಿನ್ನಸ್ವಾಮಿಯ ಬದಲಾಗಿ ಪರ್ಯಾಯ ಮೈದಾನದಲ್ಲಿ ನಡೆಸೋದಕ್ಕೂ ಕೂಡ ಶಿಫಾರಸು ಮಾಡಿರುವಂತದ್ದು. ದೇವನಹಳ್ಳಿ ಬಳಿ ಇರುವಂತಹ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯ ಮೈದಾನದಲ್ಲಿ ಪಂದ್ಯ ನಡೆಸುವಂತ ಕೂಡ ಶಿಫಾರಸು ಮಾಡಿರುವಂತದ್ದು. ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಾಗೋದಿಲ್ಲ. ಸಾಕಷ್ಟು ಜಾಗದ ವ್ಯವಸ್ಥೆ ಇದೆ, ಮತ್ತೆ 3 ಮೈದಾನಗಳಿದೆ. ಅಲ್ಲಿ ಪ್ಯಾರಲಲ್ ಆಗಿ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನ, ಸುರಕ್ಷತಾ ಭದ್ರತೆಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅದು ಏರ್ಪೋರ್ಟ್ಗೆ ಹೊಂದಿಕೊಂಡೇ ಇರುವಂತಹ ಮೈದಾನ. ಹೀಗಾಗಿ ಅಲ್ಲಿ ಹೆಚ್ಚಿನ ಭದ್ರತೆ ಆಲ್ರೆಡಿ ಅಲ್ಲಿ ಇರಿಸಲಾಗಿದೆ. ಹೀಗಾಗಿ ನಮ್ಮ ಪೊಲೀಸರಿಗೆ ಅದೊಂದು ಹೊರೆ ಆಗುದಿಲ್ಲ. ಹೀಗಾಗಿ ಆ ದೇವನಹಳ್ಳಿ ಎನ್ಸಿಎ ಮೈದಾನದಲ್ಲಿ ಪಂದ್ಯ ನಡೆಸುವಂತೆ ಕೂಡ ಶಿಫಾರಸು ಮಾಡಿರುವಂತದ್ದು. ಒಟ್ಟಾರೆ ನಾಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಒಂದು ಆರ್ಸಿಬಿ ಕಾಲ್ ತುಳಿತ ಪ್ರಕರಣದ ಬಳಿಕ ಒಂದು ರಾಷ್ಟ್ರೀಯ ಕ್ರಿಕೆಟ್ ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇತ್ತು, ಭರವಸೆನೂ ಕೂಡ ಇತ್ತು. ಆದ್ರೆ ಸಮಿತಿ ತೆಗೆದುಕೊಂಡಿರುವಂತ ನಿರ್ಧಾರ ಇದೀಗ ಕ್ರಿಕೆಟ್ ಅಭಿಮಾನಿಗಳಲ್ಲಿ ನಿರಾಸೆ ಮೂಡಿಸಿರುವುದಂತೂ ನಿಜ. ಶರ್ಮಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಸಮಿತಿ ರಚನೆಯಾಗಿತ್ತು, ಸಮಿತಿ ಶಿಫಾರಸೇನು, ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್. ನೋಡೋಣ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರೆಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ ಅಲ್ಲಿ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರೆಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ ಅಲ್ಲಿ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರೆಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ ಅಲ್ಲಿ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರೆಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ ಅಲ್ಲಿ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಇದು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರ ಸ್ಟೇಟ್ಮೆಂಟ್. ಯಾಕಂದ್ರೆ ನಿನ್ನೆ ಇದೇ ವಿಷಯವಾಗಿ ಅವರು ಗೃಹ ಸಚಿವರ ಜೊತೆ ಮಾತಾಡಿದ್ರು. ಕಮಿಟಿ ಅವರು ನೇತೃತ್ವದಲ್ಲೇ ಫಾರ್ಮ್ ಆಗಿತ್ತು, ಬಟ್ ಕಮಿಟಿ ಹೋಗಿ ಅಲ್ಲಿ ನೋಡಿದಾಗ ಸಾಧಕ ಬಾಧಕ ನೋಡಿದಾಗ ಮ್ಯಾಚ್ ನಡೆಸಂಗಿಲ್ಲ ಅಂತ ಅವ್ರು ಶಿಫಾರಸ್ ಮಾಡಿದ್ದಾರೆ ಅಂತ ಕಮಿಷನ್ ಮಾಹಿತಿಯನ್ನು ಕೊಡ್ತಾ ಇದ್ರು.